ವಾರ್ ಕ್ರೈಮ್ ಎರಡೂ ಕಡೆಗಳಲ್ಲಿ ಆಗ್ತಾ ಇದೆ. ನೆತನ್ಯಾಹು ಹಿಂಬಾಲಿಸಿ ಕೊಲ್ಲೋದಾಗಿ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪ್ರತಿಜ್ಞೆಯನ್ನು ಮಾಡ್ತಾ ಇದೆ. ಮಕ್ಕಳನ್ನ ಕೊಲ್ಲುವಂತಹ ಅಪರಾಧಿ ಬದುಕಬಾರ್ದು. ಮಕ್ಕಳನ್ನ ಕೊಲ್ಲುವಂತಹ ಅಪರಾಧಿ ಜೀವಂತವಾಗಿ ಇದ್ದರೆ ಹಿಂಬಾಲಿಸಿ ನಾವು ಕೊಲ್ತೀವಿ, ಯಾವುದೇ ಕಾರಣಕ್ಕೂ ಅವ್ರು ಜೀವಂತವಾಗಿ ಉಳಿಯೋದಕ್ಕೆ ಬಿಡಲ್ಲ ಅಂತ IRGC ತನ್ನ ಪ್ರತಿಜ್ಞೆಯನ್ನು ಮುಂದುವರೆಸಿದೆ. IRGCಗೆ ಕಮಾಂಡರ್ ಹತ್ಯೆನೇ ಆಗಿದೆ. IRGC ಚೀಫೇ ನೆಟ್ಟಿಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಕಡೆಗೆ ಇರಾನ್ ಮೀಡಿಯಾ ಅಥವಾ ಇರಾನನ್ನು ಬೆಂಬಲಿಸುವಂತಹ ಒನ್ ಸೆಟ್ ಆಫ್ ವರ್ಗ ಸೆಲೆಬ್ರೇಷನ್ ಮೋಡಕ್ಕೆ ಜಾರಿದೆ. ಕಾರಣ ಇಸ್ರೇಲ್ನ ಪ್ರಧಾನಿಯನ್ನು ಕೊಂದಿದ್ದಾರೆ ಅಂತ. ಬಟ್ ಆ ಥರದ್ದು ಸನ್ನಿವೇಶನೇ ಇಲ್ಲ ಅಂತ ಇಸ್ರೇಲ್ ತಳ್ಳಿ ಹಾಕ್ತಿದೆ. ಏನೇನು ಮಾಹಿತಿ ಇದೆ? ನೋಡಿ, ಈ ಒಂದು ಗೊಂದಲಕ್ಕೆ ಕಾರಣ ಆಗಿರುವಂತದ್ದು ಟ್ವಿಟರ್ ಸೇರಿದಂತೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಸ್ರೇಲ್ನ ಪ್ರಧಾನಿಯ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ 5 ಬೆರಳಿರುವಂತಹ ಜಾಗದಲ್ಲಿ 6 ಬೆರಳುಗಳಿರುವಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈ ವಿಡಿಯೋ ವೈರಲ್ ಆಗ್ತಿದ್ರ ಬೆನ್ನಲ್ಲೇ ನೆತನ್ಯಾಹು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಎಲ್ಲೆಡೆ ಗಾಸಿಪ್ ಆಗಿ ಊಹಾಪೋಹಗಳ ರೀತಿಯಲ್ಲಿ ಹರಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ನಾವು ನಡೆಸಿದಂತ ದಾಳಿಯಲ್ಲಿ ನೆತನ್ಯಾಹು ಮೃತಪಟ್ಟಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಈಗ ಇಸ್ರೇಲ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು, ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ನೆತನ್ಯಾಹು ಅವರಿಗೆ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಮತ್ತೆ ಸೇಫ್ ಆಗಿರುವಂತಹ ಸ್ಥಳದಲ್ಲಿ ಅವರಿದ್ದಾರೆ, ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಮೂಲಕ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತಹ ಊಹಾಪೋಹಗಳಿಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಇದು ಬಹಳ ಚರ್ಚೆಯ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಆಗಿತ್ತು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.